ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇದು ಆ್ಯಕ್ಚುಲಿ ನ್ಯೂ ವಿಡಿಯೋ ಅಲ್ಲ, ಇದು ಸ್ವಲ್ಪ ಹಳೆ ವಿಡಿಯೋ. ನಾನು ಜನರಿಗೆ ರಿಲೇಟೇಬಲ್ ಆಗಿರಲಿ ಅಂತ ಹೇಳಿ ಹೊಸ ಅಕೌಂಟ್ ಮಾಡಿ ಸಣ್ಣ ಅಮೌಂಟಿಂದ ಗ್ರೋ ಮಾಡುವಂಥ ಪ್ಲ್ಯಾನ್ ಮಾಡಿ ವೀಡಿಯೋ ಮಾಡ್ತಾ ಇದ್ದೆ. ಆದರೆ ವೀಡಿಯೋದ ರೆಸ್ಪಾನ್ಸ್ ನೋಡಬೇಕಿದ್ರೆ ನನಗೆ ಯಾವ ಟೈಪ್ ವೀಡಿಯೋ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂತ ಡೌಟ್ ಆಗ್ತಾ ಉಂಟು. ಸೊ ನನ್ನ ಹತ್ರ ಇದೊಂದು ಹಳೆ ವೀಡಿಯೋ ಉಂಟು, ಸ್ವಲ್ಪ ಇಂಟ್ರೆಸ್ಟಿಂಗ್ ವೀಡಿಯೋ ಇದ್ದ ಕಾರಣ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನೀವಿಲ್ಲಿ ಆ್ಯಕ್ಚುಲಿ ರೈಟ್ ಸೈಡ್ ನೋಡಬೇಕಿದ್ರೆ ನಾನು ಇಲ್ಲಿ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಅಮೌಂಟ್ 1000 ರುಪೀಸ್. ನಾನು ಇದೇ ಅಮೌಂಟನ್ನು ಪ್ರಾಫಿಟ್ ಸಮೇತ ನೆಕ್ಸ್ಟ್ ಟ್ರೇಡಿಗೆ ಯೂಸ್ ಮಾಡ್ತಾ ಹೋಗ್ತೇನೆ. ಅದನ್ನೇ ಕಾಂಪೌಂಡಿಂಗ್ ಅಂತ ಹೇಳೋದು. ಆದರೆ ನೀವು 10,000 ರೂಪಾಯಿದು ಅಕೌಂಟ್ ಇಟ್ಕೊಂಡು ನೀವು 1000 ರುಪೀಸನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೋದರೆ ನಿಮ್ಮ ರಿಸ್ಕ್ ರಿವಾರ್ಡಿಂದ ಹೊರಗೆ ಹೋಗ್ತದೆ. ಇದು ಆ್ಯಕ್ಚುಲಿ ನನ್ನ ಮೇಯ್ನ್ ಅಕೌಂಟ್ ಆದ ಕಾರಣ ಇದರ ಕ್ಯಾಪಿಟಲ್ ತುಂಬ ದೊಡ್ಡದುಂಟು. ಈ ಕ್ಯಾಪಿಟಲ್ನ ಎದುರು 1000 ರುಪೀಸ್ ವೆರಿ ನೆಗ್ಲಿಜಿಬಲ್ ರಿಸ್ಕ್ ನಾನು ತೊಗೊಳ್ತಿರೋದು. ಸೊ ನಾನು ಕಂಫರ್ಟೇಬಲ್ ಆಗಿ ಟ್ರೈ ಮಾಡ್ತೇನೆ ಇದರಿಂದ. ನಾನು ಈ ವಿಡಿಯೋದಲ್ಲಿ ತೊಗೊಂಡಿರೋ ಪ್ರತಿಯೊಂದು ಟ್ರೇಡ್ ಒಂದು ಸಿಂಗಲ್ ಸ್ಟ್ರಾಟಜಿ ಮೇಲೆ ಬೇಸ್ಡ್ ಆಗಿದೆ. ಆ ಸ್ಟ್ರಾಟಜಿಯಲ್ಲಿ 2 ಇಂಡಿಕೇಟರ್ ಯೂಸ್ ಮಾಡಿದ್ದೇನೆ, ಸ್ಟೊಕ್ಯಾಸ್ಟಿಕ್ ಆಸಿಲೇಟರ್ ಮತ್ತು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್. ನಾನು ಈ ಸ್ಟ್ರಾಟಜಿ ಮೇಲೆ ಡೈರೆಕ್ಟ್ ವೀಡಿಯೋ ಮಾಡಿದರೆ ಯಾರಿಗೂ ಏನೂ ಅರ್ಥ ಆಗಲಿಕ್ಕಿಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೆರಿ ಬೇಸಿಕ್ಕಿಂದ ಒಂದು ವೀಡಿಯೋ ಹಾಕ್ತೇನೆ. ಅದರಲ್ಲಿ ನೀವು ಕ್ಯಾಂಡಲನ್ನು ಹೇಗೆ ಓದೋದು, ಕ್ಯಾಂಡಲ್ನ ಮೀನಿಂಗ್ ಏನು, ಪ್ರೈಸ್ ಆ್ಯಕ್ಷನ್ ಏನು, ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಏನು ಅಷ್ಟನ್ನು ತಿಳಿಸ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋಲಿಂದ ಚೂರು ಫಾಸ್ಟ್ ಫಾರ್ವರ್ಡ್ ಮಾಡ್ತೇನೆ, ಯಾಕೆಂದರೆ ಇದರ ಮೊದಲೇ ರೆಕಾರ್ಡ್ ಮಾಡಿರೋ ವೀಡಿಯೋಕ್ಕೆ ಕಾಮೆಂಟ್ರಿ ಓಡಲಿಕ್ಕೆ ಚೂರು ವಿಚಿತ್ರ ಅನಿಸ್ತಾ ಉಂಟು. ನೀವು ನೋಡ್ತಿರೋ ಹಾಗೆ ನಮ್ಮ ಫಸ್ಟ್ ಟ್ರೇಡಿಗೆ ನಾವು ಯೂಸ್ ಮಾಡಿದ ಅಮೌಂಟ್ 1000 ರುಪೀಸ್. ಆ 1000 ರುಪೀಸಿಂದ ನಾವು 1840 ರುಪೀಸ್ ವಿನ್ ಆಗಿದ್ದೆವು. ನಾವು ಸೆಕೆಂಡ್ ಟ್ರೇಡಿಗೆ ನಾವು ಫಸ್ಟ್ ಟ್ರೇಡಲ್ಲಿ ವಿನ್ ಆದ ಅಮೌಂಟನ್ನೇ ಕಂಪ್ಲೀಟ್ ಹಾಗೇ ಹಾಕ್ತೇವೆ, 1840 ರುಪೀಸ್. ಸೊ ಅದರಿಂದ ನಾವೀಗ 3477 ರುಪೀಸ್ ವಿನ್ ಆಗಿದ್ದೇವೆ. ಸೊ ನಾವು ಥರ್ಡ್ ಟ್ರೇಡಿಗೆ ಸಹ ಅದನ್ನೇ ಯೂಸ್ ಮಾಡ್ತೇವೆ ಕ್ಯಾಪಿಟಲ್ ಆಗಿ, 347 ರುಪೀಸಿನ ಟ್ರೇಡ್ ತೊಗೊಂಡಿದ್ದೇವೆ. ಸೊ ಇದರಲ್ಲಿ ಕೂಡ ನಮಗೆ 6432 ಇದು ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ಟ್ರೇಡ್ ಇದೇ ಅಮೌಂಟ್ ಯೂಸ್ ಮಾಡಿ ಮಾಡುವ. ಸೊ ಇಲ್ಲಿ ನೋಡ್ತಿದ್ದಾಗೆ ನಮಗೆ ಫೋರ್ತ್ ಟ್ರೇಡ್ ಎಂಟ್ರಿ ಕೂಡ ಸಿಕ್ಕಿತ್ತು. ಈ ಟ್ರೇಡು ಸ್ಟ್ರಾಂಗ್ ಆಗಿ ನಮ್ಮ ಫೇವರಲ್ಲಿ ಹೋಗ್ತಾ ಇತ್ತು. ಸೊ ಇದೀಗ ನಮ್ಮ ಫೋರ್ತ್ ಸ್ಟೆಪ್ ಕಾಂಪೌಂಡಿಂಗ್. ಈ ಟ್ರೇಡ್ ನಮ್ಮ ಫೇವರಲ್ಲಿ ವಿನ್ ಆಗಿತ್ತು. ಸೊ ನೆಕ್ಸ್ಟ್ ಟ್ರೇಡ್ ಕೂಡ ಅದೇ ಡೈರೆಕ್ಷನಲ್ಲಿ ಹೋಗಬೇಕಾಗಿತ್ತು. ಯಾಕಂತ ಹೇಳಿದರೆ ಕೆಳಗೆ ಇನ್ನೂ ಸ್ಟ್ರಾಂಗ್ ಗ್ಯಾಪ್ ಇದ್ದ ಕಾರಣ ಆ ಟ್ರೇಡ್ ಎಂಟರ್ ಆಗಿದ್ದದು. ಲಾಸ್ಟ್ ಮೂಮೆಂಟ್ವರೆಗೆ ಕೂಡ ಮಾರ್ಕೆಟ್ ನಮ್ಮ ಫೇವರಲ್ಲೇ ಇತ್ತು. ಆದರೆ ಹೈ ವಾಲಿಟಿಲಿಟಿ ಇದ್ದ ಕಾರಣ ಲಾಸ್ಟ್ ಮೂಮೆಂಟಿಗೆ ಮಾರ್ಕೆಟ್ ನಮ್ಮ ಅಗೇನ್ಸ್ಟ್ ಹೋಗಿ ಕ್ಲೋಸ್ ಆಯಿತು. ಲಾಜಿಕಲಿ ಆ ಟ್ರೇಡ್ ನಾವು ವಿನ್ ಆಗಿಯೇ ಆಗಬೇಕಿತ್ತು. ಸೊ ನಾನು ಆ ಟ್ರೇಡನ್ನು ನಾನು ವಿನ್ ಅಂತಲೇ ಕನ್ಸಿಡರ್ ಮಾಡಿ ನೆಕ್ಸ್ಟ್ 23,700 ರುಪೀಸಿನ ಟ್ರೇಡ್ ತೊಗೊಳ್ತೇನೆ. ನಾನು ಮೊದಲೇ ಹೇಳಿದಾಗೆ ನನ್ನ ಕ್ಯಾಪಿಟಲ್ ಈ ಅಕೌಂಟಲ್ಲಿ ತುಂಬ ದೊಡ್ಡದುಂಟು. ಸೊ ಈ 23,000 ಕೂಡ ನನ್ನ ರಿಸ್ಕ್ ರಿವಾರ್ಡ್ನ ಒಳಗೆ ಇದ್ದ ಕಾರಣ ನಾನು 23,700 ತೊಗೊಂಡಿದ್ದೇನೆ ಟ್ರೇಡ್. ಈ ತಿಂಗಳು ನನ್ನ ಬ್ಯಾಡ್ ಲಕ್ ಯಾವ ರೇಂಜಲ್ಲಿ ಇತ್ತು ಅಂತ ನೋಡಬೇಕಿದ್ರೆ ನನ್ನ ಈ ಟ್ರೇಡನ್ನು ನೀವು ನೋಡಿ. ನಾನು ಅಷ್ಟು ಕರೆಕ್ಟ್ ಪ್ಲ್ಯಾನ್ ಮಾಡಿ ಅಪ್ಸೈಡ್ ಎಂಟ್ರಿ ತೊಗೊಳ್ಬೇಕು ಅಂತ ಅಪ್ಸೈಡ್ ಎಂಟ್ರಿ ತೊಗೊಂಡಿದ್ದೆ. ಜಸ್ಟ್ ಎಂಟರ್ ಆಗಬೇಕಿದೆ, ಒಂದು 2 ಸೆಕೆಂಡ್ಸ್ ಲೇಟ್ ಆಗಿದ್ದದು ಮಾತ್ರ. ಈ ಟ್ರೇಡ್ ನಾವು ಅನಲೈಸ್ ಮಾಡಿದ ಹಾಗೆ ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗ್ತದೆ. ಆದರೆ ನಾನು 2 ಸೆಕೆಂಡ್ ಲೇಟ್ ಎಂಟರ್ ಆದ ಕಾರಣ ಮಾರ್ಕೆಟ್ ಗ್ರೀನಲ್ಲಿ ಕ್ಲೋಸ್ ಆದರೂ ಕೂಡ ನನ್ನ ಎಂಟ್ರಿ ಪಾಯಿಂಟಿಗಿಂತ ಚೂರು ಕೆಳಗೆ ಕ್ಲೋಸ್ ಆಗ್ತದೆ. ಸೊ ಈ ಟ್ರೇಡ್ ನಮಗೆ ಲಾಸ್ ಆಗಿರ್ತದೆ. ಆದರೆ ನಾನು ಇದು ನನ್ನ ಪರ್ಸನಲ್ ಮಿಸ್ಟೇಕ್ ಅಂತ ಕನ್ಸಿಡರ್ ಮಾಡಿ ನಾನು ನೆಕ್ಸ್ಟ್ ಟ್ರೇಡ್ ಕೂಡ ಸೇಮ್ ಅಮೌಂಟ್ ಇದ್ದೆ ವಾಪಸ್ ಟ್ರೈ ಮಾಡ್ತೇನೆ. 23,700 ಇದ್ದೆ. 23,000 ಕೂಡ ನನ್ನ ರಿಸ್ಕ್ ಕೆಪಾಸಿಟಿ ಒಳಗೆ ಇದ್ದ ಕಾರಣ ಈ ಟ್ರೇಡ್ ಟ್ರೈ ಮಾಡ್ತೇನೆ, ಇಲ್ಲಾಂದರೆ ನಾನು ಇಲ್ಲೇ ಸ್ಟಾಪ್ ಮಾಡ್ತಿದ್ದೆ. ಬೈ ಎನಿ ಚಾನ್ಸ್ ಈ ಟ್ರೇಡ್ ಲಾಸ್ ಆಗ್ತಿದ್ರೆ ನಾನು ಆ ದಿನದ ಕಾಂಪೌಂಡಿಂಗ್ ಸೆಷನ್ ಡ್ರಾಪ್ ಮಾಡಬೇಕಾಗಿ ಬರ್ತಿತ್ತು. ಯಾಕೆಂತ ಹೇಳಿದರೆ ನಾನು ಆ ದಿನದ ಲಾಸ್ ನಂದು 50,000 ಕ್ರಾಸ್ ಆಗ್ತಿತ್ತು. ಸೊ ಯಾವತ್ತು ನಮ್ಮ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಲಿಮಿಟ್ ಕ್ರಾಸ್ ಆದ ನಂತರ ಕಂಟಿನ್ಯೂ ಮಾಡೋದು ಸರಿಯಲ್ಲ. ಸೊ ದಿಸ್ ವಾಸ್ ಮೈ ಲಾಸ್ಟ್ ಆಪರ್ಚುನಿಟಿ. ಸೊ ಈ ಟ್ರೇಡ್ ವಿನ್ ಆದ ಮೇಲೆ ವಾಪಸ್ ಕಾನ್ಫಿಡೆನ್ಸ್ ರೀಗೇನ್ ಆಯಿತು. ಸೊ ಇಲ್ಲಿಂದ ವಾಪಸ್ ನಾನು ಕಾಂಪೌಂಡಿಂಗ್ ಸೆಷನ್ ಕಂಟಿನ್ಯೂ ಮಾಡ್ತೇನೆ. ಸೊ ನೆಕ್ಸ್ಟ್ ಟ್ರೇಡಿಗೆ ನಾನು 45,000 ಅಮೌಂಟ್ ರಿಸ್ಕ್ ತೊಗೊಳ್ತೇನೆ. ಈ ಟ್ರೇಡ್ ವಿನ್ ಆಗ್ತಾ ಇದ್ದಾಗೆ ನಮ್ಮ ಪ್ರಾಫಿಟ್ 45,000ಇಂದ 89,000 ರೀಚ್ ಆಗ್ತದೆ. ಒಂದು ಸಿಂಗಲ್ ಟ್ರೇಡ್ನ ಲಿಮಿಟ್ 70,000 ಆದ ಕಾರಣ ನಾನು ನೆಕ್ಸ್ಟ್ ಟ್ರೇಡಿಗೆ 44,000 ಇದು 2 ಟ್ರೇಡ್ ಎಂಟರ್ ಆಗ್ತೇನೆ. ಸೊ ಈ ಟೈಪಿನ ನಂಬರ್ಸ್ಗಳನ್ನು ನೋಡಿ ಯಾರು ಮಿಸ್ಲೀಡ್ ಆಗೋದು ಬೇಡ ಅಂತಲೇ ನಾನು ಹೊಸ ಅಕೌಂಟ್ ಮಾಡಿ ಸಣ್ಣ ಅಕೌಂಟಿಂದ ಟ್ರೇಡ್ ಮಾಡ್ತಾಯಿದ್ದದು. ಈ ಪ್ರಾಫಿಟ್ಗಳನ್ನು ನೋಡಿ ಯಾರು ಸಣ್ಣ ಕ್ಯಾಪಿಟಲ್ ಇದ್ದವರು 1000 ರುಪೀಸನ್ನು ಕಾಂಪೌಂಡ್ ಮಾಡಲಿಕ್ಕೆ ಟ್ರೈ ಮಾಡೋದು ಬೇಡ. ನಿಮ್ಮ ಅಕೌಂಟ್ ಕ್ಯಾಪಿಟಲ್ 10,000 ಆಗಿದ್ದರೆ ನೀವು ಒಂದು 100 ರುಪೀಸನ್ನು ನೀವು ರಿಸ್ಕ್ ತೊಗೊಂಡು ಕಾಂಪೌಂಡ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಈ ಟ್ರೇಡ್ ಕೂಡ ವಿನ್ ಆಗಿರ್ತದೆ. ಸೊ ನಾನು ನೆಕ್ಸ್ಟ್ ಟ್ರೇಡಿಗೆ 1.5 lakhs ಇದು ರಿಸ್ಕ್ ತೊಗೊಂಡು ಎಂಟರ್ ಆಗ್ತೇನೆ. ಈ ಟ್ರೇಡ್ ವಿನ್ ಆದಲ್ಲಿ ನನಗೆ 3 lakhs ಪ್ರಾಫಿಟ್ ಆಗ್ತದೆ. ಸೊ ನಾನು ಈ ಟ್ರೇಡ್ ಇಲ್ಲಿಗೆ ನಿಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ 3 lakhs ಪ್ರಾಫಿಟ್ ಪರ್ ಡೇ ಸಣ್ಣ ಅಮೌಂಟ್ ಅಲ್ಲ. ಸೊ ಇನ್ನು ಓವರ್ ಟ್ರೇಡ್ ಮಾಡಿ ಲಾಸ್ ಆಗೋದು ಬೇಡ ಅಂತೇಳಿ ನಾನು 3 lakhs ಸ್ಟಾಪ್ ಮಾಡ್ತೇನೆ.
ಇನ್ಮೇಲೆ ಈ ಟೈಪ್ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾ ಅಥವಾ ಮೊದಲಿನ ಹಾಗೆ ಸ್ಮಾಲ್ ಕ್ಯಾಪಿಟಲನ್ನು ಗ್ರೋ ಮಾಡೋ ವೀಡಿಯೋ ಅಪ್ಲೋಡ್ ಮಾಡಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.